ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಒಂದೊಳ್ಳೆ ಮೂವಿ ಥೀಮ್ ಬೇಸ್ ಇರುವಂತ ಕೆಫೆ ಮೈಸೂರಲ್ಲಿದೆ. ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು. ಎಂಟ್ರಿ ಆಗ್ತಿದಂಗೆ ಒಂದೊಳ್ಳೆ ನಾಯಿ ಇತ್ತು, ಹಸ್ಕಿ. ಅದು ನಮ್ಮನ್ನ ವೆಲ್ಕಮ್ ಮಾಡ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಂಪ್ಲೀಟ್ಲಿ ಮೂವಿ ಥೀಮ್ ಬೇಸ್ ಇರೋದ್ರಿಂದ ಎಲ್ಲಾ ಮೂವೀಸ್ಗಳ ಫೋಟೋಸ್ಗಳನ್ನ ಅಲ್ಲಿ ಹಾಕಿರ್ತಾರೆ. ನೋಡ್ಬೋದು ನೀವು. ಟಗರುದಾಗ್ಬೋದು, ಭೂತಯ್ಯನ ಮಗ ಅಯ್ಯೋದಾಗ್ಬೋದು, ಶಂಕರ್ನಾಗ್ ಅವ್ರದ್ದಾಗ್ಬೋದು, ಕಾರ್ತಿಕ್ ಅವ್ರಾಗ್ಬೋದು, ಎಲ್ಲರದು ಫೋಟೋಗಳು ಈ ತರ ಎಲ್ಲಾ ಕನ್ನಡ ಸೆಲೆಬ್ರಿಟೀಸ್ಗಳಾಗ್ಬೋದು, ಬಾಲಿವುಡ್ ಸೆಲೆಬ್ರಿಟೀಸ್ಗಳಾಗ್ಬೋದು, ಹಾಲಿವುಡ್ ಸೆಲೆಬ್ರಿಟೀಸ್ಗಳಾಗ್ಬೋದು, ಮಾಲಿವುಡ್, ಟಾಲಿವುಡ್, ಕಂಪ್ಲೀಟ್ ಎಲ್ಲಾ ತರದಂತ ಸೆಲೆಬ್ರಿಟೀಸ್ಗಳದು ಕೆಫೆ ಅಂತಾನೆ ಹೇಳ್ಬೋದು. ತುಂಬಾನೇ ಅಲ್ಟಿಮೇಟ್ ಆಗಿದೆ ಕೆಫೆ. ತುಂಬಾನೇ ಚಿಕ್ಕದಾಗೂ ತುಂಬಾನೇ ಚೆನ್ನಾಗಿ ಕೂಡ ಇತ್ತು. ಸಿಂಪಲ್ ಆಗಿ ಆರಾಮಾಗಿ ಸಿಟಿಲಿ ಓಡಾಡ್ತಿರೋರು ಕೆಫೆಲ್ ಹೋಗಿ ಒಂದೊಳ್ಳೆ ಸಿಂಪಲ್ ಟೈಮ್ ನ ಸ್ಪೆಂಡ್ ಮಾಡಿ ಲೈಟ್ ಆಗಿ ಏನಾದ್ರು ತಿನ್ಕೊಂಡ್ ಬರ್ಬೇಕು ಅನ್ನೋಂಥವ್ರಿಗೆ ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ನಾನಂತೂ ಹೋದಾಗ ಕಂಪ್ಲೀಟ್ಲಿ ಖಾಲಿ ಇತ್ತು, ಆರಾಮಾಗಿ ಕೂಡ ಇತ್ತು, ತುಂಬಾನೇ ಸಿಂಪಲ್ ಆಗಿ ಕೂಡ ಇದೆ. ಆರಾಮಾಗಿ ನಿಮ್ಗೊಂದು ಪ್ರೈವಸಿ ಟೈಮ್ ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಂದ್ರೆ ಈ ಕೆಫೆಗೆ ಹೋಗ್ಬೋದು ಅಂತ ಅಂತೀನಿ. ಒಳಗೆ ಹೋಗ್ತಿದ್ದಂಗೆ ಫುಲ್ ಒಳಗಡೆ ಎಲ್ಲ ಕಂಪ್ಲೀಟ್ಲಿ ಮೂವಿ ಬೇಸ್ಡ್ ಇರೋದ್ರಿಂದ ಎಲ್ಲಾ ತರದ ಮೂವಿ ಪೋಸ್ಟರ್ಸ್ ಗಳನ್ನ ಎಲ್ಲಂದ್ರಲ್ಲಿ ಅಂಟಿಸಿರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ರೂಮ್ ಇತ್ತು. ಒಂದೊಂದು ರೂಮ್ ಗಳಿಗೆ ಒಂದೊಂದು ಹೆಸರುಗಳನ್ನ ಕೂಡ ಇಟ್ಟಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಆ ನೇಮ್ಸ್ ಗಳು. ಮತ್ತೆ ಇವ್ರ ಮೆನು ನೋಡಿದ್ರೆ ಇನ್ನ ಖುಷಿ ಆಗ್ತೀರಾ ನೀವು. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈಗ ಒಂದೊಂದು ರೂಮ್ಗೆ ಒಂದೊಂದ್ ತರ ಹೆಸರುಗಳು ಇರ್ತದೆ. ಏನು ಆ ರೂಮ್ಗೆ ಒಂದೊಂದು ಮೂವಿ ನೇಮೇ ಕೊಟ್ಟಿರ್ತಾರೆ. ಈ ರೂಮ್ಗೆ ನೋಡಿ ಪ್ರೇಮಲೋಕ ಅಂತ ಇತ್ತು ಕೆಳಗಡೆ ಹೆಸರು. ಈ ರೀತಿ ಒಂದೊಂದು ರೂಮ್ಗೆ ಒಂದೊಂದು ಹೆಸರಿದೆ ನೋಡಿ. ಇವ್ರ ಮೆನು ಯಾವ ರೀತಿ ಇದೆ, ಕಹಾನಿ ಕೆಫೆ ಅವ್ರದ್ದು ಮೆನು. ಎಲ್ಲಾ ಮೂವಿ ಹೆಸರುಗಳು ಇರುತ್ತೆ ಆ ಚಾರ್ಟ್ಸ್ಗೆ. ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ. ಈ ತರ ಎಲ್ಲಾ ಮೂವಿ ಹೆಸರುಗಳು ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ ನೋಡಿ. ಶಾಂತಿ ಕ್ರಾಂತಿ ಅಂತ ಇದೆ, ವೆಜ್ ಸ್ಪೈಸಿ ಸ್ಯಾಂಡ್ವಿಚ್. ಈ ರೀತಿ ಇರುವಂತದ್ದು ಮೆನ್ಯೂಸ್ಗಳು ತುಂಬಾ ಚೆನ್ನಾಗಿತ್ತು. ಕೆಲವು ಸಿಂಪಲ್ ಆಗಿರುವಂತ ಐಟಮ್ಸ್ ಗಳನ್ನ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡ್ಬೇಕಾದ್ರೆ ವೆಯ್ಟ್ ಮಾಡ್ಬೇಕಲ್ಲ, ಆ ವೆಯ್ಟ್ ಮಾಡೋದು ಟೈಮ್ ಪಾಸ್ ಅಲ್ಲಿ ನಿಮ್ ಕೆಲವು ಗೇಮ್ಸ್ ಗಳು ಕೂಡ ಆಡ್ಬೋದು. ಅಲ್ಲಿ ಕೂಡ ಗೇಮ್ಸ್ ಗಳು ಕೂಡ ಇದಾವೆ. ನೀವು ಆ ಗೇಮ್ಸ್ ಗಳನ್ನ ಆಡೋ ಮುಖಾಂತರ ನೀವು ಕೂಡ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು, ಒಳ್ಳೆ ಹ್ಯಾಂಗ್ ಔಟ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಇದೊಂದು ಗೇಮ್ ಇತ್ತು. ಇದ್ ಬಿಟ್ರೆ ಬ್ರಿಕ್ಸ್ ತರ ಆ ವುಡ್ ಅಲ್ಲಿ ಮಾಡಿರೋಂತ ಬ್ರಿಕ್ಸ್ ಗಳಿತ್ತು, ಅದರಿಂದ ಗೇಮ್ ಆಡ್ಬೋದು. ಅದು ಎಲ್ಲ ನೋಡೋ ಅಷ್ಟೊತ್ತಿಗೆ ಐಟಮ್ಗಳು ಬಂತು. ನಾವು ಬರ್ಗರ್ ಆರ್ಡರ್ ಮಾಡಿದ್ವಿ, ಮತ್ತೆ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಮತ್ತೆ ವೆಜ್ ನಾಚೋಸ್ ಕೂಡ ಆರ್ಡರ್ ಮಾಡಿದ್ವಿ. ಅಷ್ಟು ಐಟಮ್ಸ್ ಕೂಡ ಬಂತು. ಬಟ್ ನಾನಂತೂ ಟೇಸ್ಟ್ ಮಾಡಿದೆ, ತುಂಬಾನೇ ಸಿಂಪಲ್ ಆಗಿ ಚೆನ್ನಾಗಿತ್ತು ಟೇಸ್ಟ್. ತುಂಬಾ ಓವರ್ ಆಗಿ ಚೆನ್ನಾಗಿದೆ ಅಂತ ಎಲ್ಲ ಏನಿಲ್ಲ. ಓಕೆ ಟೇಸ್ಟ್ ಅಂತೂ ಸಿಂಪಲ್ ಆಗಿ ಓಕೆ ಅನ್ನೋ ತರ ಚೆನ್ನಾಗಿತ್ತು. ಒಂದು ಖುಷಿ ವಿಷಯ ಏನು ಅಂದ್ರೆ, ಒಂದು ಲೇಡಿ ಈ ಒಂದು ಕೆಫೆನ ನಡೆಸ್ತಾ ಇದಾರೆ. ನೀವು ಈ ಕೆಫೆಗೆ ಹೋಗೋ ಮುಖಾಂತರ ಅವ್ರಿಗೂ ಒಂದು ಸಪೋರ್ಟ್ ಕೊಟ್ಟಂಗಾಗುತ್ತೆ ಅಂತಾನೆ ಹೇಳ್ತೀನಿ. ಯಾವ್ದೇ ರೀತಿ ಅವ್ರೊಬ್ರೇ ಕೂಡ ಅಲ್ಲಿ ಮೇಕರ್ ಕೂಡ ಅವರೇನೆ, ಸರ್ವ್ ಕೂಡ ಅವರೇ ಮಾಡ್ತಾ ಇದ್ರು. ಒಬ್ರು ಲೇಡಿ ಇದ್ರು, ಅವ್ರು ಬಿಟ್ಟು ಇನ್ಯಾರು ಇರ್ಲಿಲ್ಲ ವರ್ಕರ್ಸ್ ಸದ್ಯಕ್ಕೆ. ಟೇಸ್ಟ್ ಅಂತೂ ಹೇಳ್ದಾಗೆ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ನೀವು ಈ ಕಡೆ ಕೆಡಿ ರೋಡ್ ಸೈಡ್ ಏನಾರ ಓಡಾಡ್ತೀನಿ ಅಂದ್ರೆ ನೀವು ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡ್ಬೋದು. ಮಹಾರಾಣೀಸ್ ಕಾಲೇಜು, ಹೊಸ ಕಾಲೇಜ್ ಏನಿದೆ, ಆ ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲಿ ಈ ಕಹಾನಿ ಕೆಫೆ ಬರುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಆ ಲೊಕೇಶನ್ ಫಾಲೋ ಮಾಡೋ ಮುಖಾಂತರ ಹೋಗ್ಬೋದು. ಇನ್ನ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ಇನ್ನು ಮುಂದೆ ನಾನು ಹಾಕುವಂತ ವಿಡಿಯೋ ಸಿಗುತ್ತೆ ಅಂತ ಹೇಳ್ತೀನಿ.